ಏನು ಮಾಮನ ಅಕ್ಕಯ್ಯ ಹಿಂಗೆ ಕಟ್ಟೆ ಮೇಲೆ ಕೂಕೊಂಡ್ಬಿಟ್ರು ಉಂಡು ಕೂಕೊಂಡ್ರ ಅಲ್ಲೇನೆ. ಹಿಂಗೆ ಸುಮ್ಮನೆ ಕೂಕೊಂಡ್ವಮ್ಮ. ರಮೇಶನು ನೀನು ಇಬ್ರು ಬಂದ್ಬಿಟ್ಟು ಇದ್ರ ಜೊತೆಗೆ ಯಾಕೆ ಹಿಂಗೆ ಬಂದ್ರಿ? ದೊಡ್ಡಮ್ಮಯ್ಯ ಇವತ್ತು ನಮ್ಮಮ್ಮಯ್ಯ ಮೀನು ಸಾರು ಮಾಡಿತ್ತು, ಮೀನು ತಂದು ಅದನ್ನೇ ಉಂಡು ಕೂಕೊಂಡಿದ್ದೀವಿ ತಾತನು ಅಜ್ಜಿ ನಾನು. ಹಂಗಾರೆ ಮೀನು ಸಾರು ಮಾಡಿದ್ರೆ ನೀವು ಮೀನು ಬಂದಿದ್ದಾವೆ ಅಂತ ನಮ್ಗೊಂದು ಮಾತು ಹೇಳಿದ್ರೆ ನಾವು ತಾಂತಿದ್ವಲ್ಲ. ಯಾಕೆ ಅತ್ತೆ ಮೌನವಾಗೈತೆ ಮಾತಾಡ್ತಿಲ್ಲ, ಮಾಮಂದೆ ಮಾತಾಡ್ತೈತೆ, ಯಾಕೆ ಸುಮ್ಮನೆ ಐತೆ, ಯಾಕೆ ಬೇಜಾರವಾಗೈತೆ ಯಾಕತ್ತೆ? ಮತ್ತೆ ಅಮ್ಮಯ್ಯ ಮೀನು ಸಾರು ಮಾಡಿತ್ತು, ಸಂಡಕ್ಕೆ ಮಾಡಿಲ್ಲ, ಮೀನೆಲ್ಲ ಕದರ್ಕೊಂಡು ಹೋಗ್ಯವಂತ ಅಜ್ಜಿನ ತಾತ ಬೇಜಾರಾಗಿ ಅರ್ಧ ಬರ್ಧ ಉಂಡು ಕೂಕೊಂಡ ಅದಕ್ಕೆ ಮಾತಾಡ್ತಿಲ್ಲ. ಪಿಳ್ಳೆ ಸುಮ್ಮನೆ ಇರೋ ನಂಬಲ್ಲಪ್ಪ, ಎಲ್ಲ ಹೇಳುತ್ತೆ, ಸುಮ್ಮನೆ ಇರೋ ನಂಬಲ್ಲ. ಯಾಕೆ ಲಕ್ಷ್ಮಿ ಮೀನು ಸಾರು ಮಾಡೋದು ಗೊತ್ತಿರಲಿಲ್ಲೇನು? ಹೇಳ್ಕೊಡ್ಬೇಕ ಬೇಡ ನೀನು? ಸಣ್ಣ ಹುಡುಗರೇನೆ ಹೇಳ್ಕೊಂಡು ಕೊಡೋಕ್ಕೆ ತೀರಾ ಹೆಂಗೆ ಮಾಡೋದು ಅಂತ ಕೇಳಿದರೆ ಹೇಳ್ತಿದ್ದೆ. ಅವೆಲ್ಲ ಮೀನು ಅಚ್ಚುಕಟ್ಟಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಕೊಟ್ಟು ಖಾರದ್ದು ಮಾಡ್ತಾಳೆ ಅಂತ ನಾವು ಹೋದ್ರೆ ಮೀನೆಲ್ಲ ಉರಿಕ್ಕಿ ಊಟ ಎಲ್ಲ ಕದ್ರಿಕೊಂಡು ಹೋಗಿ ಮಾಡ್ಯಾಳಲ್ಲ. ಇವಳು ಅವ್ರಿಗೆ ಬರಲ್ಲ ಏನಿಲ್ಲ, ನೋಡೋಣ ನಾವು ತಲೆ ಮುಂದಿದ್ದು ಅಯ್ಯಮ್ಗೆ ಹೇಳ್ಕೊಡೋಣ ಮಾಡೋಣ ಅಂತಂದಮ್ಮಲ್ಲ. ಎದ್ಲಾಗ ನಾವು ಹೋಗ್ತಾಳೆ ಅಡುಗೆದಾಗ ಗೊತ್ತಾಳೆ. ಈಗ ನೋಡು ಈಗ ಬಂದು ಸುಮ್ಮ ಕುತ್ಕೊಂಡವಳು ಯೋಚನೆ ಮಾಡ್ಕೊಂಡು ಗ್ರಾಸನ್ ದುಡ್ಡು ಕೊಟ್ಟು ಮೀನು ತಂದು. ಮೀನು ಸಾರೇನು ಉಂಟು ಕಲ್ತ್ಕೋಬೇಕೆ, ಅದನ್ನೇನು ಒಂದಿಷ್ಟು ಖಾರ ಅರ್ದು ಮಾಡಿಸಿ ಮೀನು ಅದ್ರಾಗ ಹಾಕಿ ಇಳಿಸೋದ್ಬಿಟ್ಟು ಅದೇನು ಕೋಳಿ ಕುರಿ ಸುಮ್ಮನೆ ಉರಿಕಕ್ಕೆ. ಇವಂಗಾರಿಗೆ ಯಾತು ಅಡುಗೆ ಪಡಿಗೆ ಮಾಡೋಕ್ಕೆ ಬರಲ್ಲ, ಏನು ಬರಲ್ಲ, ಮೊಬೈಲಿಗೆ ಏನು ಸುಮ್ಮನೆ ಕುಕ್ಕಂತವೆ ಯಾತನ ಒಂತೊಂದಾಗ ಅವು ಯಾತ್ಲೋ ದ್ಯಾಸವ ಯಾತ್ಲೋ ಜ್ಞಾನ ಮಾಡಿ ಇಕ್ತವೆ. ಈಗ ಹಿಂಗೆ ಮಾಡ್ತವೆ ನೋಡಿ, ನಾವು ಕಷ್ಟಪಟ್ಟು ಹೊಲ್ದಕ್ಕೆ ಹೋಗಿ ಬದುಕು ಮಾಡಿ ಬಂದು ನಮ್ತ ಬಂದ್ರೆ ಈಗ ಹಿಂಗೆ ಮಾಡ್ತವೆ. ನೀನು ಒಂಚೂರು ನೋಡಿ ಒಲೆ ಮುಂದೆ ಇದ್ದು ಹೇಳ್ಕೊಟ್ಟು ಯಾತನ ಒಂದು ಮಾಡ್ಬೇಕಮ್ಮ. ಹೇಳ್ಕೊಟ್ರೆ ಎಲ್ಲ ಮಾಡ್ತಾರೆ. ಏನಾರ ಮಾಡಿತ್ತಾ ಇಲ್ವ ಏನು ಮಾಡೋಕ್ಕಾಗುತ್ತೆ ಬಿಡು. ಇವತ್ತಿನ ಕೇಟ್ರೆ ನಾಳೆ ಚೆನ್ನಾಗಾಗುತ್ತೆ. ಹೇಳ್ಕೊಟ್ಟು ಮಾಡಿಸ್ಕೊಂಡು ಉಣ್ಬೇಕು. ಹೆಂಗೆ ಮಾಡೋದತ್ತೆ ಅಂತ ಕೇಳಿರಂತ ಹೇಳ್ಕೊಡ್ಬೋದಮ್ಮ. ಏನು ಕೇಳಂಗಿಲ್ಲ ಹೇಳಂಗಿಲ್ಲ, ಸುಮ್ಮನೆ ಅವ್ರು ಪಾಡಿದ ಅವ್ರು ಬರ್ತೈತೆ ನಮಗೆ ಮಾಡ್ತಾರೆ. ಈಗ ಹಿಂಗೆ ಗಿಕ್ತಕ್ಕಿ ಉಂಡಮ್ಮಂಗೆ ಆಗುತ್ತೆ. ಅವ್ರು ಮಾಡಿದ್ದು ಅವ್ರು ಬಿಟ್ಟಿದ್ದು ಅವ್ರು ಹೆಂಗೆ ಮಾಡಿದ್ರು ನಡೀತೈತಿ. ಅವು ಯಾರು ಕೇಳೋರು ಇದ್ದಾರೆ ಇವಾಗ ನೆತ್ತಾಗ ಎಲ್ಲ ಕಷ್ಟಮ್ಮ. ಅದು ಸಾರು ಚೆನ್ನಾಗಿಲ್ಲ ಅಂದರೂ ಕಷ್ಟವೇ ಮಾಡ್ಕೊಂಡು ಉಣ್ಣು ಅಂತಂದಂತಾರೆ. ನಮ್ಮ ಕೈಲಾಗುತ್ತೆ ನಮ್ಮ ನಾವು ಹೊಲಕ್ಕೆ ಹೋಗಿ ಬದುಕು ಮಾಡಿ ಬಂದು ಹಿಂಗೆ ನಮ್ತ ಬಂದರೆ ಹಿಂಗೆ ಸಾರು ಎಲ್ಲ ಕೆಡಿಸ್ತಾರೆ. ಇನ್ಯಾತು ತಿಂಬದಿಟ್ಟು ಮುದ್ದೆ ಸಾರು ಅದು ಚೆನ್ನಾಗಿಲ್ಲ ಅಂದರೆ ಇನ್ನೇನು ತಿಂಬೋದಮ್ಮ. ಅದಕ್ಕೆ ಬೇಜಾರಾಗಿ ಸುಮ್ಮ ಕೂಕೊಂಡಿದ್ದೆ. ಬಿಡಮ್ಮ, ಅದಕ್ಕೆ ಯಾಕೆ ಬೇಜಾರಾಗ್ತೀಯ? ಏನು ಮಾಡೋಕ್ಕಾಗುತ್ತೆ? ತೀರಾ ಅದನ್ನೆಲ್ಲ ಚೆಲ್ಲಿ ಯಾಕಂದ್ರೆ ಒಂದು ಗೋಜಿ ಪಜ್ಜಿ ಕ್ಯೂಸ್ಕೊಂಡು ಉಂಡ್ರಾಗುತ್ತೆ. ಒಂದಿನದ್ದಲ್ಲ ಹೆಂಗ ನಾಳಿಕೆ ಇನ್ನೊಂದು ದಿನದಿಂದ ನಮ್ಮ ಮೀನು ಬಂದಾಗ ತಾಂಡು ಹೇಳ್ಕೊಟ್ಟು ಮಾಡಿಸ್ಕೊಂಡು ಉಣ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಮನೆಯಲ್ಲಿ ನಾವು ಮಾತಾಡಿರಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ. ಅದಕ್ಕೆ ಸುಮ್ಮನೆ ಇದ್ಬಿಡು, ಏನು ಮಾತಾಡಕ್ಕೆ ಹೋಗ್ಬೇಡ. ಈ ಹುಡುಗರು ಸುಮ್ಮನಿರಲ್ಲ, ಯಾಕಾದ್ರೂ ಒಂದು ಹೇಳ್ತವೆ. ಅಮ್ಮನೇ ನೀನು ಸುಮ್ಮನಿರ, ಯಾಕೆ ಹೇಳಕ್ಕೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರ ಮನೆಯಲ್ಲೂ ಯಾವುದಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಇವತ್ತು ಕೆಟ್ಟಾದರೆ ನಾಳೆ ಸರಿ ಹೋಗುತ್ತೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.